ಬಾಬಾ, ನನ್ನ ಇಷ್ಟು ವರ್ಷ ಬೆಂಬಿಡದೆ ಕಾಡ್ತಾ ಇರೋ ಹಾವಿನ ಪೊರೆ ಇದು. ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಬಾಬಾ? ಕಾಡು ಆ ಸರ್ಪದ ಬಗ್ಗೆ ಏನಾದರೂ ತಿಳ್ಕೋಬೋದಾ? ಇದೆಲ್ಲಿ ಸಿಕ್ತು? ನನ್ನ ಸೊಸೆ ರೂಮ್ನಲ್ಲಿ ಸಿಕ್ತು ಬಾಬಾ. ನಾಗಿಣಿ ನನ್ನ ಸೊಸೆ ರೂಪದಲ್ಲಿದ್ದಾಳ ಅಥವಾ ನನ್ನ ಸೊಸೆನೇ ನಾಗಿಣಿನ ಅನ್ನೋದು ಗೊತ್ತಾಗುತ್ತಾ ಬಾಬಾ? ಖಂಡಿತ ದಿಗ್ವಿಜಯ, ಇದೊಂದು ಪೊರೆ ಸಾಕು. ಆ ನಾಗ ಎಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಂಡು ಅದರ ಹುಟ್ಟಡಕ್ಕೆ ಓಂ ನಮೋ ಮಹಾಕಾಲಾಯ ನಮಃ. ಓಂ ನಮೋ ಮಹಾಕಾಲಾಯ ನಮಃ. ಕಾಂಡವ ವನದಲ್ಲಿ ಸರ್ಪ ದಹನವಾದ ಹಾಗೆ ಅಲ್ಲಿ ಆ ನಾಗ ದಗ ದಗ ದಗವೆಂದು ಉರಿಯುತ್ತದೆ. ನಿನ್ನ ಮನೆಯಲ್ಲಿ ನಾಗವಿದ್ದರೆ ಅದು ಇಷ್ಟೊತ್ತಿಗೆ ದಗ ದಗ ದಗವೆಂದು ಉರಿಯಲು ಶುರುವಾಗುವ. ಅದು ನಿನ್ನ ಮನೆಯಾಚೆಗೆ ಬರಲು ಇನ್ನು ಸ್ವಲ್ಪ ಸಮಯವಷ್ಟೇ ಸಾಕು. ಅಯ್ಯೋ, ಇದಕ್ಕಿದ್ದಾಗ ಯಾಕೆ ಹೀಗಾಗ್ತಿದೆ? ಮೈಯೆಲ್ಲ ಸುಟ್ಟು ಬೆಂಕಿ ಆಗ್ತಿದೆಯಲ್ಲ. ಶಿವಾನಿ, ಶಿವಾನಿ ಏನಾಗ್ತಾ ಇದೆ ನಿನಗೆ? ಶಿವಾನಿ, ಶಿವಾನಿ ಹೇಳು ಶಿವಾನಿ, ಏನಾಗ್ತಾ ಇದೆ? ಗೊತ್ತಾಗ್ತಿಲ್ಲ ತ್ರಿಶೂಲ್, ಮೈಯೆಲ್ಲ ಸಿಕ್ಕಾಪಟ್ಟೆ ಉರಿತಾ ಇದೆ, ಬೆಂಕಿಯಲ್ಲಿ ಬಿದ್ದಾಗ್ತಿದೆ. ಶಿವಾನಿ ಬಾ ಶಿವಾನಿ, ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲ ತ್ರಿಶೂಲ್, ನನ್ನ ಕೈಲಿ ಎಲ್ಲೂ ಬರಕ್ಕಾಗ್ತಿಲ್ಲ. ಯಾರೋ ನನ್ನನ್ನ ಸುಡ್ತಾ ಇದಾರೆ ಅನ್ಸುತ್ತೆ. ಯಾರೋ ನಿನ್ನ ಸುಡದ? ಏನ್ ಮಾತಾಡ್ತಾ ಇದೀಯ ಶಿವಾನಿ ನೀನು? ನನ್ಗೆ ಆಗ್ತಿದೆ ತ್ರಿಶೂಲ್, ತುಂಬಾ ಉರಿತಾ ಇದೆ, ಏನೋ ಆಗ್ತಿದೆ ನನ್ಗೆ. ಶಿವಾನಿ ಒಂದೇ ನಿಮಿಷ ಬಂದಿರು, ಒಂದ್ ನಿಮಿಷ. ದೇವ್ರೆ, ದೂರದಲ್ಲಿರೋ ವಸ್ತುಗೆ ಕೈ ಚಾಚಿ ನನ್ನ ಹತ್ರ ಬಾ ಅಂದ್ರೆ ನನ್ನ ಕೈಗೆ ಬರುತ್ತೆ. ಓಡೋ ವಾಹನಕ್ಕೆ ಕೈ ಚಾಚಿ ಅದ್ ನಿಲ್ಬೇಕು ಅಂತ ಅನ್ಕೊಂಡ್ರೆ ನಿಂತ್ಕೊಂಡ್ಬಿಡತ್ತೆ. ಈ ಎಲ್ಲಾ ಶಕ್ತಿಗಳು ನನ್ ನಿಜವಾಗ್ಲೂ ಇದ್ರೆ ಶಿವಾನಿಗೆ ಆಗ್ತಾ ಇರೋ ತೊಂದರೆನ ಇಲ್ಲದ ಹಾಗೆ. ಶಿವಾನಿ, ಶಿವಾನಿ ಏನು ಹೇಳಲ್ಲ. ಶಿವಾನಿ, ಈಗ ಹೇಗಿದೆ ಶಿವಾನಿ? ಆರಾಮಾಗಿದೆ ತ್ರಿಶೂಲ್. ಈಗ ಓಕೆನಾ? ಹಾ, ಈಗ ಆರಾಮಾಗಿದ್ದೀನಿ, ಉರಿ ಏನಿಲ್ಲ. ಇದ್ದಕ್ಕಿದ್ದಾಗ ಶಿವಾನಿಗೆ ಏನಾಯ್ತು? ನನಗೆ ತೊಂದರೆ ಆಗ್ತಾ ಇರೋ ಹಾಗೆ ಇವಳಿಗೂ ಆಗ್ತಾ ಇದೆಯಾ?
ಆಗ್ತಾ ಇರೋ ತೊಂದರೆ ನಿಂತಿದ್ದು ನನ್ನ ಶಕ್ತಿಯಿಂದ. ಇದಕ್ಕೆಲ್ಲ ಉತ್ತರ ಅಲ್ಲಿಗೆ ಹೋಗೋದೇ ಸರಿ. ಬಂದ್ಯಾ? ಬರಲ್ಲ ಅನ್ಕೊಂಡಿದ್ರ? ಹಾ. ಯಾಕೆ? ಅಲ್ಲ, ನಾನು ಬೇರೆ ಲೋಕದನು ಅಂತ ಗೊತ್ತಾದ್ಮೇಲೂ ನನ್ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರಿ. ಆದ್ರೂ ಮನೆಗೆ ಹೋದ್ಮೇಲೆ ಯೋಚನೆ ಮಾಡಿ ನೀವು ತಗೊಂಡಿದ್ ನಿರ್ಧಾರ ತಪ್ಪು ಅಂತ ಅನ್ಕೊಂಡು ನನ್ನಿಂದ ದೂರ ಹೋಗ್ಬಿಡ್ಬೇಕು ಅಂತ ನಿಮಗೆ ಅನ್ಸ್ಬಿಟ್ಟಿದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ನಿದ್ದೆನೇ ಬರಲಿಲ್ಲ. ನನಗೂ ನಿದ್ದೆ ಬರ್ಲಿಲ್ಲ. ಯಾಕೆ? ನಾನು ನಿಮ್ ಲೋಕದವಳಲ್ಲ ಅಂತ ನೀವೆಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತೀರಾ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು. ನಾನ್ ನಿಮ್ಮನ್ ಬಿಟ್ಟು ಹೋಗಕ್ ಸಾಧ್ಯನಾ? ಅಲ್ಲ, ನಿಮಗೆ ಯಾಕಾಗ ಅನಿಸ್ತು? ನಮ್ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ನಾನು ಈ ಕ್ಷಣದವರೆಗೂ ಬದುಕಿದ್ದೀನಿ ಅಂದ್ರೆ ಅದು ಈ ಪ್ರೀತಿಗೋಸ್ಕರನೇ, ಗೊತ್ತಾ? ನಿಮ್ಗನ್ಸುತ್ತೆ, ನನಗನ್ಸ್ಬಾರ್ದ? ಅದ್ ಹೇಗ್ ಅನ್ಕೊಂಡ್ರಿ ನೀವು ನಾನ್ ನಿಮ್ನ ಬಿಟ್ಟು ಹೋಗ್ಬಿಡ್ತೀನಿ ಅಂತ? ನನಗೆ ಈ ಅಜಿತ್ ಇಷ್ಟ, ಇವನ್ ಗುಣ ಇಷ್ಟ. ಇನ್ನೊಂದ್ಸಲ ಈ ತರ ಎಲ್ಲ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ. ಎಲ್ಲಿ ಹೋಗ್ ನೋಡೋಣ. ಹೀಗ್ ಪ್ರೀತಿಲಿ ಹಗ್ಗ ಇಲ್ದೆ ಕಟ್ಟಾಕಿದ್ರೆ ಹೇಗ್ ತಾನೇ ಬಿಟ್ಟೋಗ್ಲಿ? ಬಿಟ್ರೆ ಹೋಗ್ಬಿಡ್ತೀಯಾ? ಆದ್ರೆ ಜೊತೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಸಾರಿ. ಯಾಕೆ? ಏನಾಯ್ತು? ನಾನು ತಪ್ಪು ಮಾಡಿಬಿಟ್ಟೆ. ಹೌದು ಶಿವಾನಿ, ಇವತ್ತು ನಿನಗೆ ಹೇಳಿದೆ ನಾನು ತಪ್ಪು ಮಾಡಿದ್ದೀನಿ. ಯಾಕೆ ತ್ರಿಶೂಲ್ ಏನೇನೋ ಮಾತಾಡ್ತಿದ್ಯಾ? ಏನ್ ತಪ್ಪು ಮಾಡಿದ್ಯಾ? ನಾನಿವತ್ತು ನಾಗ್ಬನಕ್ಕೆ ಹೋಗಿದ್ದೆ. ಹೋಗ್ಬೇಡ ಅಂತ ಹೇಳಿರ್ಲಿಲ್ವಾ ತ್ರಿಶೂಲ್? ಹೇಳಿದ ಅರ್ಥ ಆಗಲ್ವಾ ನಿನ್ಗೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಅಲ್ಲ ಶಿವಾನಿ, ನನ್ನ ಗೊಂದಲಗಳಿಗೆ ಉತ್ತರ ಸಿಗದೇ ಇದ್ದಾಗ ಉತ್ತರ ಸಿಗತ್ತೆ ಅಂತ ಅಲ್ಲಿಗೆ ಹೋಗ್ಬಿಟ್ಟೆ ಶಿವಾನಿ. ಒಂದು ಪವಾಡ ಆಯ್ತು ಶಿವಾನಿ. ಇಲ್ಲಿ ನಮ್ಮನೇಲಿದ್ದ ಈ ಪೇಂಟಿಂಗು ನನಗೆ ನಾಗ್ಬಂದಲ್ಲಿ ಸಿಕ್ತು. ಏನ್ ಶಿವಾನಿ ಇದ್ರ ಅರ್ಥ? ನನಗೂ ಏನೂ ಅರ್ಥ ಆಗ್ತಿಲ್ಲ ತ್ರಿಶೂಲ್. ಆದ್ರೆ ನೀನು ನಿನ್ನ ಉತ್ತರಗಳಿಗೆ ತುಂಬಾ ಸಮೀಪ ಇದೆಯಾ ಅನ್ಸ್ತಿದೆ. ಆದಷ್ಟು ಬೇಗ ನಿನ್ ಎಲ್ಲ ಗೊಂದಲಗಳಿಗೂ ಒಂದು ಪರಿಹಾರ ಸಿಗುತ್ತೆ. ಉತ್ತರ ಹುಡ್ಕೊಂಡು ಹೋಗಿ ಇನ್ನೊಂದು ಪ್ರಶ್ನೆ ತಗೊಂಡ್ಬಂದಿದ್ದೀನಿ. ಇದು ಪ್ರಶ್ನೆ ಅಲ್ಲ ತ್ರಿಶೂಲ್, ಉತ್ತರ. ನೀನೇ ಇವನು ಅನ್ನೋ ಉತ್ತರ. ನಿನಗಿದು ಆದಷ್ಟು ಬೇಗ ಗೊತ್ತಾಗುತ್ತೆ. ಶಿವಾನಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ, ನಾಳೆ ನಾವಿಬ್ರು ಸಂಜೀವಿನಿ ವನಕ್ಕೆ ಹೋಗ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸಂಜೀವಿನಿ ವನನ? ನಾವ್ ಅಲ್ಲಿಗೆ ಯಾಕೆ ಹೋಗ್ಬೇಕು? ನಾಳೆ ಸೂರ್ಯಗ್ರಹಣ. ಆ ಹೊತ್ತಲ್ಲಿ ನಾವಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತಂತೆ. ನಾಳೆ ಸೂರ್ಯಗ್ರಹಣದ ಹೊತ್ತು ನಿನಗೆ ವಕ್ಕರಿಸಿರುವ ಗ್ರಹಣವನ್ನು ಕಳೆಯುತ್ತದೆ. ನಾಳೆ ಸೂರ್ಯಗ್ರಹಣ ಶುರುವಾಗಿ ಕೊನೆಯಾಗುವುದರೊಳಗೆ ನಿನ್ನ ಗಡುವಿದೆ. ಸ್ವಾಮಿಗಳು ನನ್ನ ಹತ್ರನೂ ಅದೇ ಮಾತಾಡಿದ್ರಲ್ಲ. ಅಂದ್ರೆ ನಾವಿಬ್ರು ಸರಿಯಾದ ದಾರಿಲೇ ಇದೀವಿ ಅಂತ ಆಯ್ತು. ಯೋಚನೆ ಮಾಡ್ಬೇಡ ತ್ರಿಶೂಲ್, ನಾಳೆ ಎಲ್ಲ ಸರಿ ಹೋಗುತ್ತೆ. ಪದೇ ಪದೇ ಇದೇ ಆಗ್ತಾ ಇದೆಯಲ್ಲ ನಂದೀಶ. ನನ್ನ ಸೊಸೆ ಬಗ್ಗೆ ನಾನು ತಪ್ಪು ತಿಳ್ಕೊಂಡು ಏನೇ ಮಾಡಕ್ ಹೋದ್ರು ಅವಳು ಸರಿ, ನಾನು ತಪ್ಪು ಅಂತ ಆಗ್ತಾ ಇದೆಯಲ್ಲ. ಗುರುಗಳು ಜಾತಕದ ಬಗ್ಗೆ ಹೇಳಿದಾಗ ಅದು ತುಂಬಾ ವಿಶೇಷವಾದ ಜಾತಕ, ಅವಳಿಂದನೇ ನಮ್ಮ ಮನೆಗೆ ಒಳ್ಳೇದಾಗ್ತಾ ಇರೋದು ಅಂತ ಅಂದಮೇಲೆ ಯಾಕೋ ಗೊಂದಲ ಕಣ. ಅವ್ರು ಹೇಳಿದ್ದನ್ನ ಬಿಡಕ್ಕೂ ಆಗ್ತಾ ಇಲ್ಲ. ಹಾಗೆ ಮನ್ಸಲ್ಲಿರೋ ಅನುಮಾನನ ತೆಗೆದಾಕಕ್ಕೂ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಒಂದ್ಸಲ ಅನುಮಾನ ಅನ್ನೋದು ಮನಸ್ಸಲ್ಲಿ ಹೊಕ್ಕಿಬಿಟ್ರೆ ನಮ್ಮೂರು ತಮ್ಮೂರು ಒಂದೇ, ಎಲ್ಲಾರ ಮೇಲೂ ಸಂಶಯ ಪಡೋಗಾಗುತ್ತೆ ಅಲ್ವಾ? ಹೌದು ಯಜಮಾನ್ರೆ, ಏನೇ ಆದ್ರೂ ನಮ್ಮನೆ ಸೊಸೆ ಮೇಲೆ ಅನುಮಾನ ಪಡಬಾರ್ದಾಗಿತ್ತು. ನನಗೆ ಬೇರೆ ದಾರಿ ಇರ್ಲಿಲ್ವಲ್ಲ ನಂದೀಶ. ನಾವು ಮಾಡಿರೋ ಕೆಲಸಕ್ಕೆ, ನಮ್ಮ ಗುಣಕ್ಕೆ, ನಮ್ಮ ನೆರಳನ್ನು ನಾನು ಸಂಶಯದಿಂದನೇ ನೋಡ್ಬೇಕು.
ಒಂದಂತೂ ಖಾತ್ರಿ ಆಯ್ತು, ನಮ್ಮ ಮನೆ ಸೊಸೆ ನಾಗಿಣಿ ಅಲ್ಲ ಅನ್ನೋದು. ಮನೋ, ಯಾರು ನೀವೆಲ್ಲ? ಯಾಕೆ ಹೀಗೆ ಪದೇ ಪದೇ ನಮ್ಮನ್ನ ಕಾಡಿಸ್ತಾ ಇದ್ದೀರಾ? ಮನೋ, ನಾನು ಯಾರಿಗೂ ತೊಂದರೆ ಕೊಟ್ಟವಳಲ್ಲ. ನನಗೆ ತೊಂದರೆ ಕೊಡಕ್ ಬರೋರ್ನ, ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಬಿಟ್ಟವಳು ಅಲ್ಲ. ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಿನಗೂ ಇದೇ ಘೋರ ಸಾವಾಗುತ್ತೆ. ಮೊದಲು ಚಂದ್ರಹಾಸ, ಈಗ ಇವಳು. ಇವರ ಸಾವಿಗೆ ಹೆದರಿ ಬಿಲದಲ್ಲಿ ಅಡಗಿಕೊಳ್ಳಲು ನಾವು ಸರ್ಪಗಳಲ್ಲ, ಗರುಡಗಳು ಹೋರಾಡುತ್ತೇವೆ. ಯಾರ್ ನೀವೆಲ್ಲ? ನನ್ ಹಿಂದೆ ಯಾಕೆ ಬಿದ್ದಿದ್ದೀರಾ? ನಾವು ನಿನ್ನ ಹಿಂದೆ ಬಿದ್ದಿಲ್ಲ. ನಾವು ಬಂದಿರೋದು ನಮ್ಮ ಗರುಡಮಣಿಗೋಸ್ಕರ. 23 ವರ್ಷಗಳಿಂದ ನಿನ್ನ ನೆರಳಿನ ಹಾಗೆ ನಿನ್ನ ಹಿಂದೆನೆ ಬಿದ್ದಿದ್ದೀವಿ. ನಿಮ್ಮನ್ನ ಸಂಹಾರ ಮಾಡಿ ಗರುಡಮಣಿಯನ್ನ ಗರುಡ ಲೋಕಕ್ಕೆ ತೆಗೆದುಕೊಂಡು ಹೋಗುವುದೇ ನಮ್ಮ ಗುರಿ. ದುಷ್ಟ ಶಕ್ತಿಗಳು ಮತ್ತೆ ಮತ್ತೆ ನಮ್ಮ ದಾರಿಗೆ ಅಡ್ಡ ಬಂದ ಕಾರಣ ನಮ್ಮ ಗುರಿ ದೂರ ಆಯಿತು. ಇನ್ನು ನೀನು ಉಳಿಯಲ್ಲ, ಅವನನ್ನು ಬಿಡಲ್ಲ. ಚಾದಾರಿ ನಾಗಗಳು ಇಲ್ಲೇ ಎಲ್ಲೋ ಇದೆ. ಯಾರದು? ಸರಿಯಾಗಿ ಕಾಣಿಸ್ತಾ ಇಲ್ವಲ್ಲ. ಶಿವಾನಿ, ಏಯ್, ನಾಗಮಣಿಗೋಸ್ಕರ ಬಂದಿದ್ಯಾ? ನಾಗಮಣಿ ಮೇಲೆ ಕಣ್ಣು ಹಾಕ್ದವ್ರು ಯಾರು ನಾನು ಸುಮ್ಮನೆ ಬಿಡೋದಿಲ್ಲ.
ನಾಗಿಣಿ ನನ್ನ ಮಗನಿಗೆ ಮದುವೆ ಮಾಡಿ ವಿಷ ಉಗುಳೋ ಹಾವಿನ ಬಾಯಿಗೆ ನನ್ನ ಮಗನ ತಲೆ ಕೊಟ್ಬಿಟ್ನಲ್ಲ. ಆದಿಶೇಷನ್ನ ಕೊಂದೋ ನಾನು, ನಾಗಮಣಿನ ಅಪಹರಿಸಿದವನು ನಾನು ಅನ್ನೋದು ಗೊತ್ತಾಗೋವರೆಗೂ ಅಷ್ಟೇ ನನ್ನ ಆಯಸ್ಸು. ಅಂಕಲ್, ತ್ರಿವಿಕ್ರಮ್ ಸಾವು ನಿಮ್ಮನ್ನ ಕಾಡ್ತಾ ಇದೆ, ಅದಕ್ಕೆ ನೀವು ನೋವಲ್ಲಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ ಅಂಕಲ್. ಸಾವು ನಮ್ಮೆಲ್ರಿಗೂ ಸಿಗೋ ಕೊನೆ ಬಹುಮಾನ ಅಲ್ವಾ ಅಂಕಲ್? ನಾವ್ ಬೇಡ ಬೇಡ ಅಂದ್ರು ಸಾವು ಮಾತ್ರ ಬಾ ಬಾ ಅಂತ ಹೇಳ್ತಾ ಇರುತ್ತೆ. ಪಾಪ ಆ ಇನ್ಶೂರೆನ್ಸ್ ಅವ್ರು ಬಂದು ಕಾಯ್ತಾ ಇದಾರೆ. ತಗೊಳ್ಳಿ, ಇದಕ್ಕೊಂದು ಸೈನ್ ಮಾಡ್ಬಿಡಿ. ಶಿವಾನಿ, ನೀನ್ ಎಲ್ಲಿ ಹೋಗಿದ್ದೆ? ನಾನು ಎಸ್ಟೇಟ್ಗೆ ಸುಮ್ಮನೆ ಹಾಗೆ ಸುತ್ತಾಡೋಣ ಅಂತ ಹೋಗಿದ್ದೆ. ಎಸ್ಟೇಟ್ಗೆ ಹೋಗಿದ್ಯಾ ಅಥವಾ ಆಚೆ ಹೋಗಿದ್ಯಾ? ಅಂಕಲ್, ನಮ್ಮ ಎಸ್ಟೇಟ್ನ ಪೂರ್ತಿಯಾಗಿ ಸುತ್ತಾಡೋದಕ್ಕೆ ಒಂದಿನ ಬೇಕಾಗುತ್ತೆ, ಇನ್ನು ಹೊರಗಡೆ ಎಲ್ಲಿ ಹೋಗೋಕ್ಕಾಗುತ್ತೆ? ಎಸ್ಟೇಟ್ ಆಚೆ ನಾಗಮನೆ ಇದೆ, ದೇವ್ರ ಕಾಡಿದೆ, ಅಲ್ಲಿಗೆಲ್ಲೂ ಹೋಗಿಲ್ಲ ತಾನೆ? ಅಲ್ಲಿಗೆಲ್ಲ ನಾನ್ಯಾಕೆ ಅಕ್ಕಲ್ಲಿ ಹೋಗ್ಲಿ? ಹಾಗಲ್ಲಮ್ಮ, ಅಲ್ಲಿ ತುಂಬಾ ವಿಷ ತುಂಬಿರೋ ಹಾವುಗಳಿವೆ. ಯಾವ ಹಾವು ನನಗೇನು ಮಾಡೋದಕ್ಕಾಗಲ್ಲ ಅಂಕಲ್. ಹಾವು ಮನುಷ್ಯರಷ್ಟು ಕೆಟ್ಟದ್ದಲ್ಲ. ಹಾವುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಮ್ಮ. ಹಾವು ಅದಾಗದೆ ಯಾರಿಗೂ ತೊಂದರೆ ಮಾಡೋದಿಲ್ಲ ಅಂಕಲ್, ಆದ್ರೆ ಅದಕ್ಕೆ ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ. ಅದ್ರ ಬಗ್ಗೆ ಯಾಕೆ ಮಾತು? ತಗೊಳ್ಳಿ, ಸೈನ್ ಮಾಡಿ. ಅಂಕಲ್, ಏನಾಯ್ತು? ತಗೊಳ್ಳಿ. ನಾನು ಎಲ್ಲ ಒಂದ್ಸತಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಸೈನ್ ಮಾಡ್ತೀನಮ್ಮ. ನೀನು ಹೋಗು. ಸರಿ ಅಂಕಲ್. ನಾನು ಯಾರು ಅಂತ ನಿನಗೆ ಗೊತ್ತಾಗೋದಕ್ಕೆ ಮುಂಚೆನೆ ನಿನ್ನ ಸಾಯಿಸ್ಬಿಡ್ಬೇಕು. ಇನ್ಮೇಲೆ ಯಾರಿಗೂ ಯಾವ ಲೋಕದವ್ರಿಗೂ ನಾನಂತೂ ನಿಮ್ಮನ್ನ ಬಿಟ್ಕೊಡಲ್ಲ. ನೀವು ನನ್ನ ಜೊತೆನೇ ಇರಬೇಕು. ಅದ್ ಸರಿ, ನೀನ್ ಒಂಟಿಯಾಗಿದ್ದು ನೋವು ತಿನ್ನೋ ಬದಲು ನಮ್ಮನೆಗೆ ಬರ್ಬೋದಲ್ವಾ? ನಮ್ಮ ಅದಕ್ಕೆ ತುಂಬಾ ಒಳ್ಳೆಯವರು. ಆ ಒಳ್ಳೆಯವರೇ ನಮ್ಮವ್ರನ್ನೆಲ್ಲ ಸಾಯಿಸಿದ್ದು. ಅಣ್ಣನೂ ತುಂಬಾ ಒಳ್ಳೆಯವನು. ಅವನು ಕೂಡ ನಾಗನೇ. ನಿನ್ನ ಅಣ್ಣ ಅತ್ತಿಗೆಗೆ ಸತ್ಯ ಗೊತ್ತಾದ್ರೆ ಅವ್ರಿಗೆ ನನ್ನಲ್ಲಿರೋ ಪ್ರೀತಿ ಕಾಣಲ್ಲ, ಗರುಡ ಕಾಣಿಸುತ್ತೆ. ಸದ್ಯಕ್ಕೆ ನಮ್ಮ ಪ್ರೀತಿ ವಿಚಾರನ ಮನೇಲಿ ಹೇಳೋದು ಬೇಡ. ಸಮಯ ಸಂದರ್ಭ ನೋಡ್ಕೊಂಡು ಪ್ರೀತಿ ವಿಚಾರನ ಹೇಳೋಣ. ನಿನ್ ಪ್ರೀತಿ ನನ್ಗೆ ಅರ್ಥ ಆಗತ್ತೆ ರೀ, ಆದ್ರೆ ಇದ್ದಕ್ಕಿದ್ದ ಹಾಗೆ ಮನೆಗೆ ಬರಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ನನಗೂ ಸ್ವಲ್ಪ ಸಮಯ ಬೇಕು. ನೀನು ಎಷ್ಟು ಬೇಕಾದ್ರೂ ಟೈಮ್ ತಗೋ, ಎಷ್ಟು ಬೇಕಾದ್ರೂ ಯೋಚನೆ ಮಾಡು. ಆದ್ರೆ ನಿನ್ನ ನಿರ್ಧಾರ ಏನಿದ್ರು ನಮ್ಮ ಮನೆಗೆ ಬರೋದಾಗಿರ್ಬೇಕು, ನನ್ನ ಜೊತೆ ಇರೋದಾಗಿರ್ಬೇಕು. ಓಕೆ, ನಾಳೆ ದೇವಸ್ಥಾನದಲ್ಲಿ ಸಿಗೋಣ. ರೀ, ಕಾಫಿ ತಗೊಳ್ಳಿ. ಆ ಇಚ್ಛಾಧಾರಿ ನಾಗಿನಿ ಯಾವ ರೂಪದಲ್ಲಿ ಬಂದು ನನಗೆ ವಿಷ ಹಾಕ್ತಾವ ಅಂತ ನಾನು ಹೆದರಿದ್ದೀನಿ. ಏನಾಯ್ತ್ರಿ? ಯಾಕೆ ನೋಡ್ತಾ ಇದ್ದೀರಾ?
ತಗೊಳ್ಳಿ, ಕುಡೀರಿ ಕಾಫಿನ. ಏನ್ರಿ, ಯಾಕಷ್ಟು ಅವಸರ? ನಿಧಾನ ಕುಡೀರಿ. ತ್ರಿಶೂಲ್, ಆಪ ಒಂದು ನಿಮಿಷ ಬಾಯಿಲೆ. ಏನಪ್ಪ? ನೋಡು, ನಿನ್ನ ಬರ್ಡೇ ಆಗೋ ತನಕ ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿ ಜೊತೆ ಇರ್ಕೊಡುದು. ಹಾಗಿದ್ರೆ ಒಳ್ಳೇದಾಗಲ್ವಂತೆ ಬಾಬಾ ಹೇಳಿದ್ರು. ದೂರ ಇರೋದು ಅಂದ್ರೆ? ಅದನ್ನೆಲ್ಲ ಬಿಡಿಸಿ ಹೇಳಕ್ಕಾಗತ್ತೆ ನಾವು? ಅಯ್ಯೋ ಬಿಡ್ರಿ, ನಾನ್ ಶಿವಾನಿ ಹತ್ರ ಮಾತಾಡ್ತೀನಿ. ಏ, ಯಾರಪ್ಪ ಅದು ಬಾಬಾ? ಇದನ್ನೇ ಹೇಳ್ಬೇಕಿತ್ತ? ಬೇರೆ ಏನಾದ್ರು ಹೇಳ್ಬಾರ್ದ? ಎಲ್ರು ಗಂಡ ಹೆಂಡತಿ ಜೊತೆಗಿರಿ ಅಂತಂದ್ರೆ ಇವ್ರು ನೋಡಿದ್ರೆ ದೂರ ಇರಿ ಅಂತಾರೆ. ಏನೋ ಏನಿಲ್ಲಪ್ಪ, ನೀನ್ ಹೇಳ್ದಾಗ ಅಲ್ಲಲ್ಲ, ಬಾಬಾ ಹೇಳ್ದಾಗೆ. ಇವಳು ನಿನ್ನ ಹತ್ರ ಇದ್ರೆ ಇವಳಿಂದ ನಿನಗೆ ತೊಂದರೆ ಕಡೆ, ಅದಕ್ಕೆ ದೂರ ಇರಕ್ಕೆ ಹೇಳಕ್ಕೆ. ಆಮೇಲೆ ಇವಳನ್ನ ಇನ್ನು ದೂರ ಕಳಕ್ಕೆ. ಏನ್ ಡಿಸೈಡ್ ಮಾಡ್ದೆ? ನಮ್ಮನೆಗೆ ಬರ್ತೀಯ ತಾನೆ? ನಮ್ ಜೊತೆ ಇರ್ತೀಯ ತಾನೆ? ಅಲ್ಲ, ನಾನು ಹೇಗೆ? ಮತ್ತೆ ಕನ್ಫ್ಯೂಷನಾ? ಆ ಕನ್ಫ್ಯೂಷನ್ ಹೋಗ್ಸೋದಕ್ಕೆ ಅಲ್ವಾ ದೇವಸ್ಥಾನಕ್ಕೆ ಬಂದಿರೋದು. ನಿನಗೆ ನಾನು, ನನಗೆ ನೀನು, ನಮ್ಗೆ ಆ ದೇವ್ರು. ಬಾ ಒಳಗೋಗೋಣ. ಈಗ ನಿನ್ ಮನ್ಸಿಗೆ ನೆಮ್ಮದಿ ಅನ್ಸ್ತಿದೆ ಅಲ್ವಾ? ಈಗ ನೀನ್ ನಿರ್ಧಾರ ಹೇಳ್ಬೋದು ಅಲ್ವಾ? ನಮ್ಮ ಮನೆಗೆ ಬರ್ತೀಯ ಅಲ್ವಾ? ಮೊದ್ಲು ಮನೆಗೆ ಬಾ, ಆಮೇಲೆ ನಮ್ಮ ಪ್ರೀತಿ ವಿಚಾರ ಮಾತಾಡಿದ್ರೆ ಆಯ್ತು. ಅಲ್ಲ, ನಾನು ನಿಮ್ಮ ಮನೆಗೆ ಬರೋದು ಅಂದ್ರೆ ಯಾಕೆ? ನಮ್ಮ ಮನೆ ಬೇರೆ ಮನೆ ಅಂತ ಫೀಲ್ ಆಗ್ತಿದ್ಯಾ? ಹೆಲೋ ಬಾಸ್, ನಮ್ಮ ಮನೆ, ನಮ್ಮ ಮನೆಯವ್ರ ಮನಸ್ಸು ತುಂಬಾ ವಿಶಾಲವಾದದ್ದು. ಅರ್ಥ ಆಯ್ತಾ? ಇದ್ದಕ್ಕಿದ್ದ ಹಾಗೆ ನಾನು ಹೇಗೆ ಬರೋದು? ಅದಕ್ಕೇನಾದರೂ ಕಾರಣ ಬೇಕಲ್ಲ? ಕಾರಣ ಇದೆಯಲ್ಲ, ನಮ್ಮ ಅಣ್ಣನ ಬರ್ತಡೆ, ಅದೇ ಕಾರಣ ಇಟ್ಕೊಂಡ್ ಬಾ. ಅಲ್ಲ, ನಾನು ಬರ್ತಡೆಗೆ ಬರ್ತೀಯಾ, ನಮ್ಮ ಜೊತೆ ಇರ್ತೀಯಾ? ಯಜಮಾನ್ರೆ, ಏನಂದಿಶ? ಅದೇನೋ ವ್ರತ ಅಂದ್ರೆ ಗೊತ್ತಾಗ್ಲಿಲ್ಲ. ತ್ರಿಶೂಲ್ ಹುಡ್ದಬ್ಬಕ್ಕೂ ಗಂಡ ಹೆಂಡತಿ ದೂರ ಇರೋದಕ್ಕೂ ಏನು ಸಂಬಂಧ ಇಲ್ಲ. ಬಾಬಾ ಹಾಗೆ ಹೇಳಲ್ವಲ್ಲ? ಹೇಳಿದಾರಲ್ಲ, ಅದಕ್ಕೆ ಸ್ಟ್ರಿಕ್ಟ್ ಮಾಡಿರೋದು. ಬಾಬಾ ಕಾರಣ ಇಲ್ಲದೆ ಏನು ಹೇಳೋದಿಲ್ಲ. ಹಾಗಿದ್ಮೇಲೆ ಕಾರಣ ನಿಮ್ಗೆ ಗೊತ್ತಿರುತ್ತಲ್ವ ಯಜಮಾನ್ರೆ? ನೀವ್ಯಾಕೋ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಎಲ್ಲ ಒಕ್ಟಾಗಿ ಹೇಳ್ತೀರಾ, ಏನೋ ಹೇಳಕ್ ಬರ್ತೀರಾ, ಆಮೇಲೆ ಹೇಳ್ತೀನಿ ಅಂತೀರಾ. ಯಾಕೆ ಯಜಮಾನ್ರೆ? ನಿಮ್ಗೇನಾಗುತ್ತೋ, ನನಗೇನಾಗುತ್ತೋ, ಮನೆಯವ್ರಿಗೇನಾಗುತ್ತೋ ಅಂತ ದಿನ ಬೈದಲ್ಲೇ ಬದುಕ್ತಾ ಇದೀವಿ ಯಜಮಾನ್ರೆ. ನಿಮ್ ಕಡೆಯಿಂದ ಸಮಾಧಾನದ ಮಾತು ಸಿಕ್ಕಿದ್ರೆ ಅಷ್ಟೇ ನೆಮ್ಮದಿ. ಅದಕ್ಕೆ ಕೇಳಿದೆ. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋ ಕಾಲ ಬಂದಾಯ್ತು ನಂದೀಶ್. ನಾಳೆನೇ ಅಮಾವಾಸ್ಯೆ. ನಾವು ನಾಗಮಣಿ ತಂದು ನಾಳೆಗೆ 24 ವರ್ಷ ಆಗುತ್ತೆ. ಅದರ ಸಂಪೂರ್ಣ ಶಕ್ತಿ ನಮಗೆ ಸಿಗೋದು ನಾಳೆ. ಇವಾಗ ನಾವು ಮಾಡಬೇಕಾಗಿರೋದು ಪೂಜೆ ಒಂದೇ. ಅದೊಂದನ್ನ ಚೆನ್ನಾಗಿ ಮಾಡೋಣ, ಬೇರೆ ಯೋಚನೆ ಬೇಕಾಗಿಲ್ಲ. ನಾಳೆಗೆಲ್ಲ ಇತ್ಯರ್ಥ ಆಗ್ತದೆ.
ಇದು ಡಮ್ಮಿ ತ್ರಿಶೂಲ್, ಇಲ್ಲಿ ಮಲಗಿರ್ತಾನೆ. ಇವನು ಒರಿಜಿನಲ್ ತ್ರಿಶೂಲ್, ಶಿವಾನಿ ಹತ್ರ ಹೋಗ್ತಾನೆ. ಇನ್ಯಾರು ನಮಗೆ ಡಿಸ್ಟರ್ಬ್ ಮಾಡಕ್ ಬರೋದಿಲ್ಲ. ನೀವಿಬ್ರು ದೂರ ಇರಿ ಅಂತ ನಮ್ಗೆ ಯಾರು ಹೇಳೋದಿಲ್ಲ. ಶಿವಾನಿ ಮೈ ಡಾರ್ಲಿಂಗ್, ಹಾಯ್ ಮೈ ಡಿಯರ್ ವೈಫ್. ನೀನು ಪಕ್ಕದಲ್ಲಿದ್ರೆ ಬ್ಯೂಟಿಫುಲ್ ನನ್ನ ಲೈಫ್. ಶಿವಾನಿ, ಶಿವಾನಿ ಎಲ್ಲೋದ್ಲು? ಓಹ್, ಒಂದ್ ವೇಳೆ ನಾನು ಅವಳನ್ನ ಹುಡ್ಕೊಂಡು ಬಂದಂಗೆ ಅವಳು ನನ್ನನ್ನು ಹುಡ್ಕೊಂಡು ಹೋಗಿರ್ಬೋದಾ? ಇರ್ಬೋದು. ಶಿವಾನಿ, ಹೆಂಗೆ ಟ್ವಿಸ್ಟು? ಬಾ ಬಾ. ಹ್ಯಾಪಿ ಬರ್ತ್ಡೇ ಕಣ. ಗಾಡ್ ಬ್ಲೆಸ್ ಯು. ಹುಟ್ಟು ಹಬ್ಬದ ಶುಭಾಶಯಗಳು. ಭಗವಂತ ನೀನ್ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು ಶಕ್ತಿ ಕೊಡ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಅಪ್ಪ. ಹ್ಯಾಪಿ ಬರ್ಡೇ ಮಗನೆ, 100 ಕಾಲ ಚೆನ್ನಾಗಿರೋ. ಹ್ಯಾಪಿ ಬರ್ಡೇ ಅಣ್ಣ. ನಾಳೆ ಅಜಿತ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅಣ್ಣ. ಅವನೇ ನಾನೇ ಕೊಡ್ತಾ ಇರೋ ಅದ್ಭುತವಾದ ಗಿಫ್ಟ್. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಅಪ್ಪ. ಮುಂದಿನ ಸಲ ನಿನ್ನ ನಿಜವಾದ ಅಪ್ಪ ನನ್ನ ಜೊತೆ ನೀನು ಹುಟ್ಟುಹಬ್ಬನ ಆಚರಿಸಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ತ್ರಿಶೂಲ್. ನೀನು ಬಯಸಿದ್ದೆಲ್ಲ ನಿನಗೆ ಸಿಗಿ. ನಿನ್ನ ಬಿಟ್ಟು ಎಲ್ಲ ಸಿಗುತ್ತೆ ನನ್ನ ಮಗನಿಗೆ. ಅದೇ ಇವತ್ತಿನ ವಿಶೇಷತೆ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ, ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು. ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ. ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ ಎಂದೆಂದಿಗೂ. ಜೈ ಭೋಲೆನಾಥ್. 24 ಸಂವತ್ಸರಗಳು ತುಂಬಿದೆ. ಪೂರ್ವ ಜನ್ಮವ ಮರೆತ ಪುನರ್ಜನ್ಮಕ್ಕೆ 24 ಸಂವತ್ಸರ. 10 ಕಾರಣಗಳಿಂದ 24 ಎನ್ನುವುದು ಬಹು ಮುಖ್ಯವಾದ ಸಂಖ್ಯೆ. ಆದಿಶೇಷನ ಸಾವಾಗಿ ನಾಗಿಣಿಗೆ ನೋವಾಗಿ 24 ಸಂವತ್ಸರ. ನಾಗಮಣಿಗೆ ತನ್ನ ಶಕ್ತಿ ಪ್ರಾಪ್ತಿಯಾಗುವ ದಿನ. ನಾಗಗಳು ತಮ್ಮ ಸೇಡು ತೀರಿಸಿಕೊಳ್ಳೋ ದಿನ. ನಂದೀಶ, ಬಾಬಾ ಹೇಳಿದ ಸಮಯಕ್ಕೇನೆ ಪೂಜೆ ಶುರು ಆಗಬೇಕು, ಪೂಜೆ ಮುಗಿಬೇಕು. ಸ್ವಲ್ಪ ಏರುಪೇರಾದ್ರೆ ಅಪಾಯ ತಪ್ಪಿದ್ದಲ್ಲ. 24 ವರ್ಷದ ನನ್ನ ಕನಸು ತಪಸ್ಸು ಈಗ ಕೈಗೂಡೋ ಕಾಲ ಬಂದಿದೆ. ಸ್ವಲ್ಪ ಯಾಮಾರಿದ್ರು ಸಿಗೋ ವರ ಶಾಪ ಆಗ್ಬಿಡುತ್ತೆ. ಅದಾಗಬಾರ್ದು ನಂದೀಶ. ನಾಗಮಣಿಗೋಸ್ಕರ ನೀನೇನು ಪ್ರಯತ್ನ ಪಟ್ಟಿಲ್ಲ ದಿಗ್ವಿಜಯ.
ನಾನು ನಿನ್ನ ಹಿಂದೆ ನಿಂತು ದಾರ ಎಳಿತಾ ಇದ್ದೆ. ನನ್ನ ಬೆರಳಲ್ಲಿರೋ ದಾರದ ತುದಿಗೆ ಸಿಕ್ಕಾಕೊಂಡಿರೋ ಬೊಂಬೆ ಅಷ್ಟೇ ನೀನು. ನಾನು ಆಡಿಸ್ತಾ ಇದ್ದೆ, ನೀನ್ ಆಡ್ತಾ ಇದ್ದೀಯ ಅಷ್ಟೇ. ಇವತ್ತು ನಾಗಮಣಿ ಶಕ್ತಿ ನಿನಗೆ ಸೇರುತ್ತೆ ಅಂತ ಬಂದಿದ್ದೀಯ ಜೀವನ. ಖಂಡಿತ ನಿನಗೆ ಸೇರಲ್ಲ, ನನಗೇ ಸೇರುತ್ತೆ. ಒಂದು ಬಲಿ ಕೊಟ್ರೆ ಮಾತ್ರ ನಿಧಿ ಸಿಗುತ್ತೆ ಅನ್ನೋದೇ ಆದ್ರೆ ಇವತ್ತು ನಿನ್ನ ಬಲಿ ಆಗಲಿ. ಬಾವಳೆ, ಸಮಯ ಆಗ್ತಾ ಇದೆ ನಂದೀಶ, ತಯಾರಿ ಆಗಲಿ. ಸರಿ ಯಜಮಾನ್ರೆ. ಯಜಮಾನ್ರೆ, ಎಲ್ಲ ಸಿದ್ಧವಾಗಿದೆ. ಇಷ್ಟು ದಿವಸ ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರಲಿಲ್ಲ, ನಾಗಮಣಿನೂ ತೋರಿಸಿರ್ಲಿಲ್ಲ. ಇವತ್ತು ಕರ್ಕೊಂಡು ಬಂದಿದ್ದಾನೆ. ಇವತ್ತು ನನ್ನಿಂದ ಇವನ ಕೊನೆ ನಾಗಮಣಿ, ಅದ್ರ ಶಕ್ತಿ ಎಲ್ಲ ನನ್ನ ಪಾಲು. ನಂದೀಶ, ಯಜಮಾನ್ರೆ ನೀನು ಹೊರಡು. ಯಜಮಾನ್ರೆ ನಾನು ಹೊರಡು ಅಂದಲ್ಲ. ಇಲ್ಲ ಯಜಮಾನ್ರೆ, ನಾನು ಹೋಗಲ್ಲ. ಏನಾದ್ರೂ ತೊಂದರೆ ಆದ್ರೆ ನಿಮ್ ಸಹಾಯಕ್ಕೆ ಇರ್ಲಿ ಅಂತ. ಸಹಾಯಕ್ಕೆ ನೀನು ಬೇಕೇ ಬೇಕು ನಂದೀಶ, ಅದಕ್ಕೆ ನಿನ್ನನ್ನು ಕರ್ಕೊಂಬಂದಿರೋದು. ಆದ್ರೆ ನಾನು ಪೂಜೆ ಮಾಡೋ ಟೈಮಲ್ಲಿ ನನ್ನ ಬಿಟ್ಟು ಯಾರೂ ಇರೋ ಹಾಗಿಲ್ಲ. ಇದು ರತ್ನಚೂರ್ಣ, ಮಹಾಶಕ್ತಿ ಇರೋ ಚೂರ್ಣ. ಮೂರನೇವರು ಮಾತ್ರ ಇದನ್ನ ಪ್ರಯೋಗ ಮಾಡಕ್ಕೆ ಸಾಧ್ಯ. ಅದಕ್ಕೆ ನೀನು ಕೈ ಕೊಡ್ತಾ ಇದ್ದೀನಿ. ನನಗೆ ಯಾರಿಂದನಾದ್ರು ತೊಂದರೆ ಆದ್ರೆ ಅವ್ರ ಮೇಲೆ ಇದನ್ನ ಹಾಕು, ಅವ್ರು ನಾಶ ಆಗೋಗ್ತಾರೆ. ಅಕಸ್ಮಾತ್ ಆಗು ಇದು ನನ್ನ ಮೇಲೆ ಬೀಳಬಾರ್ದು, ನಾನೇ ನಾಶ ಆಗೋಗ್ತೀನಿ. ಈಗ ಹೋಗು. ನಿನ್ನ ಸಾಯಿಸೋಕೆ ನೀನೇ ನನ್ನ ಕೈಗೆ ಆಯುಧ ಕೊಟ್ಬಿಟ್ಟಲ್ಲ ಯಜಮಾನ. ನಾಗಮಣಿ ಶಕ್ತಿ ಬರೋ ಸಮಯಕ್ಕೆ ಒಳಗೆ ಬರ್ತೀನಿ. ನೀನು ಕೊಟ್ಟು ಆಯುಧದಿಂದ ನಿನ್ನ ಪ್ರಾಣ ತೆಗೆದು ನಾಗಮಣಿ ಶಕ್ತಿ ನಾನು ಪಡ್ಕೊತೀನಿ. ಬ್ರಹ್ಮಣಸ್ವತ ಆನಸ್ವಿವನ್ನೋ ದಿವ್ಯಸ್ಥೇಜಸಾದನಘ್ನಂ ಸ್ವಹ. ಆ ನಾಗಶಕ್ತಿ ಒಲಿದ್ರೆ ಆಮೇಲೆ ನಾನು ಮೃತ್ಯುಂಜಯ, ಸಾವೇ ಇಲ್ಲದ ಚಿರಂಜೀವಿ. ಆ ಕ್ಷಣ ನನ್ನ ಮುಂದಿದೆ. ಆ ಕ್ಷಣದ ನಂತರ ನಾನು ಸೋಲಿಲ್ಲದವನು, ಸಾವಿಲ್ಲದವನು. ಕೊನೆಯ ಕ್ಷಣದಲ್ಲಿ ನಾನು ಸೋಲ್ಬಾರ್ದು. ದಿಗ್ವಿಜಯ್ಗೆ ಆಟ ಆಡುವಂತ ಕಳಿಸಿದ್ದೆ ನಾನು. ನಾಗಮಣಿನ ಅವನ ನೆರಳಲ್ಲಿಟ್ಟು ನಾಗಮಣಿ ಮೇಲೆ ಮೋಹ ಬರೋ ಹಾಗೆ ಮಾಡಿದ್ದೆ ನಾನು. ಇಷ್ಟೆಲ್ಲ ಆಟ ಆಡಿಸಿದ ನನಗೆ ಸಿಹಿ ನನಗೆ ದಕ್ಕಬೇಕು. ಎಲ್ಲ ಸಿಹಿ ನನಗೆ ಸಿಗ್ಬೇಕು, ನನಗೆ ದಕ್ಕಬೇಕು. ನಾಗಮಣಿ ನನಗೆ ದಕ್ಕಬೇಕು. ದಕ್ಕುತ್ತೆ, ಎಲ್ಲಾ ಶಕ್ತಿನೂ ನನಗೆ ದಕ್ಕುತ್ತೆ. ನನ್ನ ಯಾವ ಶ್ರಮನೂ ವ್ಯರ್ಥ ಆಗಲ್ಲ. ವ್ಯರ್ಥ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಹೋಗಿ ದುಷ್ಟರ ಸಂಹಾರ ಮಾಡಬೇಕು. ಆದ್ರೆ ನಿಂದ ಕಲ್ಲೋಕೆ ಆಗ್ತಿಲ್ವಲ್ಲ.
ಇದೆ ಸರಿಯಾದ ಸಮಯ. ನಾನು ಹೋಗ್ಬೇಕು, ನಾಗಮಣಿನ ಪಡ್ಕೋಬೇಕು. ಕರಾಳ ಕಾರ್ಕೋಟಕ ಅಮಾವಾಸ್ಯೆ ಶುರುವಾಯಿತು. ಇನ್ನು ಕರಾಳ ಮನುಷ್ಯರಿಗೂ ಕಾಳ ಸರ್ಪಗಳಿಗೂ ಶುರುವಾಗುತ್ತೆ ಯುದ್ಧ. ಅಂತಿಮ ಯುದ್ಧ, ಕೆಟ್ಟತನ ಸಾಯೋ ಯುದ್ಧ, ಒಳ್ಳೆತನ ಮೆರೆಯೋ ಯುದ್ಧ. ಜೈ ಭೋಲೆನಾಥ್. ಸಮಯ ಬಂದಾಯ್ತು. ನಾನು ಹಾವಿನ ರೂಪಕ್ಕೆ ಬದಲಾಗಿ ನಾಗಮಣಿನ ನುಂಗಿದ್ರೆ ನನಗೆ ಶಕ್ತಿ ಪ್ರಾಪ್ತಿ. ಆಮೇಲೆ ನಾನು ಮೃತ್ಯುಂಜಯ, ಸಾವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ. ನನ್ನ ಯಾರು ಸೋಲ್ಸೋರಿಲ್ಲ, ನನ್ನ ಯಾರು ಸಾಯಿಸೋರಿಲ್ಲ. ಯಾಕೆಂದ್ರೆ ನಾನು ದಿಗ್ವಿಜಯ. ಸರ್ಪೇಶ್ವರಾಯ ವಿದ್ಮಹೆ ಫಣೀಂದ್ರಾಯ ಧೀಮಹೆ ತನ್ನೋ ನಾಗ ಪ್ರಚೋದಯಾತ್. ಯಾರೋ ಯಜಮಾನರ ಮೇಲೆ ಆಕ್ರಮಣ ಮಾಡಿದ್ದಾರೆ. ಈಗ ಹೋಗಿ ಅವರಿಬ್ಬರನ್ನು ಮುಗಿಸಿ ನಾಗಮಣಿಯನ್ನು ನಾನು ಪಡ್ಕೋತೀನಿ. ಅಮ್ಮ ನೀನು ಬಿಡು, ನನ್ನ ಬಿಡಮ್ಮ. ಯಜಮಾನರು ಕರೀತಾ ಇದ್ದಾರೆ. ಕರಿತಿರೋದು ನಿನ್ ಯಜಮಾನ್ರಲ್ಲ, ನಿನ್ ಸಾವಿನ ಬಗ್ಗೆ ನಿನ್ ತಲೆ ಕೊಡ್ಬೇಡ. ಅಲ್ಲಿ ಹಾವಿನ ವೇಷದ ಮನುಷ್ಯನಿಗೂ ಸಾವಿನ ರೋಷದ ಹಾವಿಗೂ ನಡೆಯೋ ಹೋರಾಟ. ಅದನ್ನ ನೋಡಿ ಸಹಿಸ್ಕೊಳ್ಳೋ ಗುಂಗೆ ನಿನಗಿಲ್ಲ. ಹೋದ್ರೆ ನೀನ್ ಬಕ್ಕಲ್ಲ. ಮಾ ನಾನು ಸುಮ್ಮನೆ ಬಿಡು, ನಾನು ಹೋಗ್ಬೇಕು. ನಾನು ನಿನ್ನ ಅಮ್ಮ ಆಗಿ ನಿನ್ನ ಹೇಗಪ್ಪ ಸಾವಿದ್ದು? ಸಾವು ಬಂದು ಬಾಯಿ ತೆರೆದಾಗ ಸಹಾಯ ಮಾಡಲು ಬಂದವರ ಕೈ ಕಟ್ಟುತ್ತೆ ಸಂಹಾರ. ದುಷ್ಟ ಶಕ್ತಿಗಳ ಸಂಹಾರವಾಗುತ್ತೆ. ಜೈ ಭೋಲೆನಾಥ್. ಏಯ್, ಯಾರ್ ನೀನು? ಯಾವ್ದು ನಿನ್ ನಿಜ ರೂಪ ತೋರ್ಸು. ಉತ್ತರ ಹೇಳಿ ಸಾಯ್ತ್ಯೋ ಅಥವಾ ನಿನ್ನ ಸಾವೇ ನನಗೆ ಉತ್ತರ ಆಗುತ್ತೋ? ಯಾಕೆ ಯಾರು ಕಾಣಿಸ್ತಿಲ್ಲ? ಏಕೆ ತಳಿರು ತೋರಣವಿಲ್ಲ, ಸಂಭ್ರಮವಿಲ್ಲ? ಈ ಸಂತೋಷವನ್ನು ಸಂಭ್ರಮಿಸಲು ತಡೆದವರು ಯಾರು?
ನಾಗಸ್ವಾಮಿಗಳೇ, ಏನಾಗುತ್ತಿದೆ? ನಾಗಮಣಿ ನಮ್ಗೆ ದಕ್ಕದ್ರು ಯಾಕೆ ನಾಗಲೋಕದಲ್ಲಿ ಸಂಭ್ರಮನೇ ಇಲ್ಲ? ಎಷ್ಟೋ ಸಲ ದೊಡ್ಡ ಸಂತೋಷಗಳಿಗೆ ಚಿಕ್ಕ ಪುಟ್ಟ ತಪ್ಪುಗಳೇ ನುಂಗಿ ಹಾಕಿ ಬಿಡುತ್ತದೆ ಶಿವಾನಿ. ಈಗ ಇಲ್ಲಿ ಆಗಿರುವುದು ಅದೇ. ನನಗೆ ಅರ್ಥವಾಗುತ್ತಿಲ್ಲ. ಈಗ ನಿನಗೆ ಅರ್ಥವಾದರೂ ಪ್ರಯೋಜನವಿಲ್ಲ. ಕಾಲ ಮಿಂಚಿದೆ. ನಾಗಸ್ವಾಮಿಗಳೇ, ಏಕೆ ಗೊಂದಲದ ಮಾತು? ಮಾತಲ್ಲಿ ಏಕೆ ಬೇಸರದ ಛಾಯೆ? ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಆ ಆದಿಶೇಷನ ಮಾತೇ ಉತ್ತರ ಕೊಡುತ್ತಾಳೆ. ಹೋಗಿ ಬಾ. ನಾಗಮಾತಾ, ನಿಮ್ಮ ತಪಸ್ಸಿಗೆ ಫಲ ಸಿಕ್ಕಿತು. ನಾಗಮಣಿ ನಾಗಲೋಕಕ್ಕೆ ಸೇರಿತು. ಈಗ ನಾಗಮಣಿ ನಾಗಲೋಕದ ಸ್ವತ್ತು. ನಾಗಮಾತಾ, ಶಿವಾನಿ, ಏನು ಹೇಳುತ್ತಿರುವೆ? ನಾಗಮಣಿ ನಮ್ಮ ಪಾಲಿಗೆ ದಕ್ಕಿದೆ. ಹಾಗಾದರೆ ಎಲ್ಲಿ ನನ್ನ ಕಂದ ಆದಿಶೇಷ? ಆದಿಶೇಷ ಬರಲಿಲ್ಲ ನಾಗಮಾತಾ. ಆದಿಶೇಷ ಬರಲಿಲ್ಲವೇ? ನಾಗಮಣಿ ದಕ್ಕಿದೆ. ಆದರೆ ಈ ನಾಗಲೋಕಕ್ಕೆ ಆದಿಶೇಷನೇ ನಿನ್ನನ್ನು ಕರೆದುಕೊಂಡು ಬರಬೇಕಿತ್ತು. ಆದರೆ ನೀನು ಮಾತ್ರ ಬಂದಿದ್ದೀಯ ಅಂದರೆ ಏನರ್ಥ? ಆದಿಶೇಷ ಏಕೆ ಬರಲಿಲ್ಲ? ನೆನಪುಗಳೇ ಬರದೆ ಅವನು ನಾಗಲೋಕಕ್ಕೆ ಹೇಗೆ ಬರಲು ಸಾಧ್ಯ ನಾಗಮಾತಾ? ಆದಿಶೇಷನಿಗೆ ಪೂರ್ವ ಜನ್ಮದ ಯಾವ ನೆನಪುಗಳೂ ಇಲ್ಲ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಅವನಿಗೆ ಯಾವುದು ನೆನಪಾಗ್ತಿಲ್ಲ. ನಾಗಮಣಿ ಆದಿಶೇಷನ ಹೊಟ್ಟೆಯನ್ನು ಸೇರಿದ ತಕ್ಷಣ ಆದಿಶೇಷನಿಗೆ ಹಳೆಯ ನೆನಪುಗಳೆಲ್ಲ ಮರುಕಳಿಸಬೇಕಲ್ಲವೇ? ನಾಗಮಣಿಯು ಆದಿಶೇಷನ ದೇಹವನ್ನು ಅದರ ಪ್ರಕಾಶ ಕುಂದುವ ಮುಂಚೆಯೇ ಸೇರಿತಲ್ಲವೇ? ಸರಿಯಾದ ಸಮಯಕ್ಕೆ ಆದಿಶೇಷ ಅಲ್ಲಿಗೆ ಬಂದಿದ್ದ ಅಲ್ಲವೇ? ಬಂದಿದ್ದ ನಾಗಮಾತಾ. ಆದರೆ ನಾಗಮಣಿ ಆದಿಶೇಷನ ದೇಹ ಸೇರಲಿಲ್ಲ, ನನ್ನ ದೇಹ ಸೇರಿಸಿತ್ತು. ಎಂಥ ಕೆಲಸ ಮಾಡಿದೆ ಶಿವಾನಿ, ಎಂಥ ಕೆಲಸ ಮಾಡಿದೆ! ನಾಗಮಣಿ ನಾಗರಾಜನ ಸ್ವತ್ತು, ನಾಗಿಣಿಯ ಸ್ವತ್ತಲ್ಲ. ಬೇರೆ ದಾರಿ ಇರಲಿಲ್ಲ ನಾಗಮಾತಾ. ನಾಗಮಣಿ ಶತ್ರುಗಳ ಪಾಲಾಗಬಾರದೆಂದು ನಾನೇ ಅದನ್ನು ನುಂಗಿಬಿಟ್ಟೆ. ನಾಗರಾಜನ ಹೊಟ್ಟೆಯನ್ನು ಸೇರಬೇಕಾಗಿದ್ದ ನಾಗಮಣಿಯನ್ನು ನೀನು ಇಟ್ಟುಕೊಂಡರೆ ಆದಿಶೇಷನ ಮೇಲೆ ಆಗುವ ಪರಿಣಾಮವೇ ಬೇರೆ. ನಿನ್ನ ಮೇಲೆ ಆಗುವ ಪರಿಣಾಮವೇ ಬೇರೆ. ಅದರಿಂದ ಈ ನಾಗಲೋಕದ ಮೇಲೆ ಆಗುವ ಪರಿಣಾಮವೇ ಬೇರೆ. ಆದರೆ ಅದು ಯಾವುವು ಸಾಮಾನ್ಯವಾದ ಪರಿಣಾಮವಾಗಿರುವುದಿಲ್ಲ. ಹಾಗಾದರೆ ಮುಂದೆ ನೀನು ಅರಿಯದೆ ಮಾಡಿರುವ ತಪ್ಪಿನಿಂದ ಘೋರ ಅಪಾಯ ಕಾದಿದೆ ಶಿವಾನಿ. ಅಂದರೆ ನಾಗಮಾತಾ, ನಿಧಾನವಾಗಿ ನಿನಗೆ ಎಲ್ಲ ಅರ್ಥವಾಗುವುದು. ಹೋಗು, ಈಗಲೇ ಭೂಲೋಕಕ್ಕೆ ಹೋಗು. ಎಲ್ಲವನ್ನು ಸರಿ ಮಾಡುವ ಪ್ರಯತ್ನ ಮಾಡು. ಶುಭವಾಗಲಿ. ಪರಮೇಶ್ವರ, ಎಂತಹ ತಪ್ಪು ನಡೆದು ಹೋಗಿದೆ. ಕಾಪಾಡು ತಂದೆ, ಕಾಪಾಡು. ಬಾಬಾ,
ನನ್ನ ಮನೇಲಿರೋ ಇಚ್ಛಾಧಾರಿ ನಾಗಿಣಿನ ಕೊಂದು ಅವಳು ಹೊಟ್ಟೆಲಿರೋ ನಾಗಮಣಿನ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡಿದೆ. ಆದ್ರೆ ಅವಳು ಗರ್ಭಿಣಿ ಬಾಬಾ. ಅವಳು ಹೊಟ್ಟೆಲಿ ನಾಗಮಣಿ ಹೇಗ್ ತೆಗೆಯೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಾಬಾ. ಅವಳ ಹೊಟ್ಟೆಲಿರೋ ನಾಗಮಣಿ ಕಾಣಿಸ್ಲಿಕ್ಕೆ ಹೊರತು ನಿನಗೆ ಮಗು ಕಾಣಿಸಬಾರ್ದು ದಿಗ್ವಿಜಯ. ಶತ್ರು ಗರ್ಭಿಣಿಯಾಗಿದ್ರು ಶತ್ರು ಅವಳು ಸತ್ರೆ ನಿನಗೆ ನಾಗಮಣಿ ಸಿಗೋದು ಅಂತ ಆದಾಗ ಯೋಚನೆ ಮಾಡಬೇಡ, ಮುಗಿತು ಬಿಡು. ನಾಗಿಣಿ ಹೊಟ್ಟೆಯಲ್ಲಿ ನಿನಗೆ ಮೊಮ್ಮಗು ಹುಟ್ಟಿದ್ರು ಅದು ನಿನ್ನ ಶತ್ರುನೇ, ನೆನಪಿರಲಿ. ಕಾರ್ಕೋಟಕ ಅಮಾವಾಸ್ಯೆಯ ಪ್ರಭಾವ ಮುಂದಿನ ಅಮಾವಾಸ್ಯೆಯವರೆಗೂ ಇರುತ್ತೆ. ಆ ಸಮಯವನ್ನು ಬಳಸಿಕೊಂಡ್ರೆ ಮಾತ್ರ ನಿನಗೆ ಗೆಲುವು. ಆಯ್ತು ಬಾಬಾ, ಅವಳು ಹೊಟ್ಟೆ ಬಗದಾದ್ರೂ ನಾಗಮಣಿನ ತಗೊಳ್ತೀನಿ, ಅದ್ರ ಶಕ್ತಿನ ಪಡ್ಕೋತೀನಿ. ಸರಿ ಹೋಗು. ಆದರೆ ಜ್ಞಾಪಕವಿರಲಿ, ನೀನು ಏನೇ ಮಾಡೋದಾದ್ರೂ ಮುಂದಿನ ಅಮಾವಾಸ್ಯೆಯ ಒಳಗೆ ಮಾಡಬೇಕು. ಮಾಡ್ತೀನಿ ಬಾಬಾ, ಮಾಡೇ ಮಾಡ್ತೀನಿ. ನನ್ನ ಸೊಸೆನ ಕೊಂದು ನಾಗಮಣಿನ ಪಡ್ಕೊಳ್ದೆ ಹೋದ್ರೆ ನನ್ನ ಇಷ್ಟು ವರ್ಷದ ಹೋರಾಟ, ಆಸೆ, ಆಕಾಂಕ್ಷೆ ಎಲ್ಲ ಮಣ್ಪಾಲಾಗ್ಬಿಡುತ್ತೆ. ಅದಾಗಬಾರ್ದು. ನನಗೆ ನಾಗಮಣಿಯ ಸಂಪೂರ್ಣ ಶಕ್ತಿ ಬೇಕು. ಸಿಗಬೇಕು ಅಂದ್ರೆ ನನ್ನ ಸೊಸೆ ಸಾಯ್ಬೇಕು. ಸಾಯಿಸ್ತೀನಿ ಬಾಬಾ, ಸಾಯಿಸ್ತೀನಿ. ವಿಜಯೀ ಭವ. ಐ ಮಹಾಕಾಲ. ಏನು ಯಜಮಾನ್ರು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ? ಓ, ಅಪ್ಪ ಅನ್ನೋ ಜವಾಬ್ದಾರಿ ಬಂದ್ಬಿಡ್ತು ಅಂತ ಇಲ್ಲಿ ಬಂದು ಹೀಗೆ ಗಂಭೀರವಾಗಿ ಕೂತ್ಕೊಂಡಿದ್ದೀರಾ? ತ್ರಿಶೂಲ್, ನನಗೆ ಅಮ್ಮನ ಜವಾಬ್ದಾರಿ, ನಿನಗೆ ಅಪ್ಪನ ಜವಾಬ್ದಾರಿ. ನಮ್ಮ ಪ್ರೀತಿನ ಹಂಚ್ಕೊಳ್ಳೋದಿಕ್ಕೆ ನಮಗ್ ಹುಟ್ಟೋ ಒಂದು ಪುಟ್ಟ ರಾಜ್ಕುಮಾರ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ತ್ರಿಶೂಲ್? ನಿನ್ನ ಹುಟ್ಟಿದಬ್ಬಕ್ಕೆ ಇದೊಂದು ಸಿಹಿ ಸುದ್ದಿ ಅಲ್ವಾ? ಯಾಕೆ ತ್ರಿಶೂಲ್, ನಮ್ಮ ವಂಶೋದ್ಧಾರಕನ ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ, ನಿಂಗೆ ಸ್ವಲ್ಪನೂ ಸಂತೋಷ ಆಗ್ತಿಲ್ವಾ? ಹ ತ್ರಿಶೂಲ್, ಯಾಕೇನಾಯ್ತು? ಯಾಕೆ ಹೇಗಿದ್ಯಾ? ಏನಿಲ್ಲ ಶಿವಾನಿ, ನೀನು ಅದೇನೋ ಸರ್ಪ್ರೈಸ್ ಕೊಡ್ತೀನಿ ಅಂದಿದ್ದಲ್ಲ, ಅದಿದ್ದೇನಾ? ಇದೆ ಅನ್ಕೋ. ಅಲ್ಲ, ಅದು ತ್ರಿಶೂಲ್, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ತಯಾರಾಗು. ನಾನು ತಯಾರಾಗಿ ಬರ್ತೀನಿ, ಬೇಗ. ಯಾಕೆ ಹಿಂಗಾಗ್ತದೆ ದೇವ್ರೆ? ನನಗೆ ಯಾಕೆ ಏನು ನೆನಪಾಗ್ತಾ ಇಲ್ಲ? ಇಷ್ಟೊಂದು ಮರ್ವ ನನಗೆ. ಅಲ್ಲ ಯಜಮಾನ್ರೆ, ಎಲ್ಲ ಕೊನೆ ಕ್ಷಣದಲ್ಲಿ ಕೈ ತಪ್ಪೋಯ್ತಲ್ಲ. ಯಾವುದು ಕೈ ತಪ್ಪೋಗಿಲ್ಲ ನಂದೀಶ, ನಮ್ ಕೈಗೆ ಸಿಕ್ಕಿಲ್ಲ ಅಷ್ಟೇ. ಆದ್ರೆ ನಾವು ಕೈ ಚಾಚಿದ್ರೆ ನಮ್ ಕೈಗೆ ಸಿಗುವಷ್ಟು ಹತ್ರದಲ್ಲೇ ಇದೆ. ಏನ್ ಹೇಳ್ತಾ ಇದ್ದೀರಿ ಯಜಮಾನ್ರೆ? ಅಂದ್ರೆ ನಾಗಮಣಿನ ನುಂಗಿರೋ ನಾಗಿಣಿ ಎಲ್ಲಿದ್ದಾಳೆ ಅಂತ ಬಾಬಾಗ್ ಗೊತ್ತಾಗಿದೆ. ಅವ್ರು ಹೇಳಿದ ತಕ್ಷಣ ಆ ನಾಗಿಣಿನ ಕೊಂದು ನಾಗಮಣಿನ ವಶಪಡಿಸ್ಕೊಂಡು ಆ ಶಕ್ತಿ ನಮ್ದಾಗಿಸ್ಕೋಬೇಕು. ಆಮೇಲೆ ನಾನು ಮೃತ್ಯುಂಜಯ, ನೀನೇನ್ ಕೇಳಿದ್ರು ಕೊಡೋ ಶಕ್ತಿ ನನ್ನಲ್ಲಿರುತ್ತೆ. ಅಲ್ಲ ಯಜಮಾನ್ರೆ, ಬಾಬಾಗೆ ನಾಗಿಣಿ ಯಾರು ಅಂತ ಗೊತ್ತಾಗಿದ್ರೆ ನಿಮ್ಗೂ ಹೇಳಿರ್ತಾರಲ್ವಾ? ಯಾರದು? ಅದೊಂದು ಪ್ರಶ್ನೆ ಮಾತ್ರ ಕೇಳ್ಬೇಡ ನಂದೀಶ, ಅದನ್ನು ಹೇಳೋ ಸಂದರ್ಭ ಇನ್ನು ಬಂದಿಲ್ಲ. ನಾಗಮಣಿ ನನ್ನ ಕೈಗೆ ಸಿಗೋ ಹೊತ್ತಿಗೆ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ ನಂದೀಶ.